ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಟ್ಗಳ್ಳಿಲಿದ್ದೀವಿ. ದಟ್ಗಳ್ಳಿ, ಮೈಸೂರು, ವೆರಿ ಕ್ಲೋಸ್ ಟು ತ್ರಿವೇಣಿ ಸೂಪರ್ ಮಾರ್ಕೆಟ್ ಅಥವಾ ನೇತಾಜಿ ಸರ್ಕಲ್. ಇಲ್ಲಿ ನಿಮಗೊಂದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ, ಅಂದರೆ ರೆಂಟ್ ಬರುವಂತಹ ಹೊಸ ಮನೆ ತೋರ್ಸಕ್ಕೆ ಹೊರಟಿದ್ದೀನಿ. ಈ ಮೆಜರ್ಮೆಂಟ್ ಆಫ್ ದ ಪ್ರಾಪರ್ಟಿ 27/30 ಬರುತ್ತೆ, ಅಂದರೆ 810 ಸ್ಕ್ವೇರ್ ಫೀಟ್, ಈಸ್ಟ್ ಸೌತ್ ಕಾರ್ನರ್. ಏನು ನೋಡ್ತಾ ಇದ್ದೀರಾ, ಇದು ಈಸ್ಟ್ ಸೌತ್ ಕಾರ್ನರ್ ಮೂಡ ಆಕ್ಷನಲ್ಲಿ ಪರ್ಚೇಸ್ ಮಾಡಿರುವಂಥ ಸೈಟ್ ಇದು. ಸೊ ಗ್ರೌಂಡ್ ಫ್ಲೋರ್ಲಿ 2 ಮಳಿಗೆ ಬರುತ್ತೆ, ಅಂದರೆ ಶಾಪ್ಸ್, ಪ್ಲಸ್ ಬ್ಯಾಕ್ ಸೈಡ್ 2 ವೀಲರ್ ಅಥವಾ ಕಾರ್ ಪಾರ್ಕಿಂಗ್ ಮಾಡುವಂಥ ಜಾಗ ಇದೆ. ಸೊ ನಿಮಗೆ ಗ್ರೌಂಡ್ ಫ್ಲೋರ್ಲಿ 2 ಶಾಪ್ಸ್ ಪ್ಲಸ್ ಪಾರ್ಕಿಂಗ್ ಏರಿಯಾ. ಸೊ ಇದು ಕಾರ್ನರ್ ಆಗಿರೋದ್ರಿಂದ 2 ಕಡೆಯೂ ವೆಹಿಕಲ್ಸ್ನ ನಿಲ್ಲಿಸ್ಕೋಬೋದು. 27/30 ಅಂದರೆ 810 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 2 ಶಾಪು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಸೆಕೆಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಥರ್ಡ್ ಫ್ಲೋರಲ್ಲಿ 1 ಸಿಂಗಲ್ ಬೆಡ್ರೂಮ್ ಮನೆ ಬಾಡಿಗೆ ಕೊಡುವಂಥ ಹಾಗೂ ಬರುವಂತಹ ಪ್ರಾಪರ್ಟಿ ಇದು. ಸೊ ಅಪ್ರಾಕ್ಸಿಮೇಟ್ ನಿಮಗೆ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ನಿಮಗೆ ಒಂದು 40,000 to 45,000 ಓವರಾಲ್ ಬಿಲ್ಡಿಂಗ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ, ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಹಾಗೂ ಹೊಸ ಮನೆ ಇದು. ಒಂದು ಸೈಡು 40 ಫೀಟ್ ರೋಡ್ ಬರುತ್ತೆ ಹಾಗೂ ಇನ್ನೊಂದು ಸೈಡು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಕಾರ್ನರ್ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಇದು ದಟ್ಗಳ್ಳಿಲಿ ಬರುತ್ತೆ, ಮೈಸೂರು, ವೆರಿ ಕ್ಲೋಸ್ ಟು ಓಲ್ಡ್ ಕದಂಬ ಬೇಕ್ರಿ ಅಥವಾ ನಿಯರ್ ತ್ರಿವೇಣಿ ಸೂಪರ್ ಮಾರ್ಕೆಟ್. ಸೊ ನಾವೀಗೇನು ನೋಡಿದ್ವಿ, ಶಾಪ್ನ ನಿಮಗೆ ತೋರಿಸಿದ್ವಿ, ಒಳಗಡೆ ತೋರಿಸಿಲ್ಲ, ಕೀ ಇರಲಿಲ್ಲ ಹಾಗಾಗಿ. ಸೊ ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಪ್ಲಸ್ ಇದು ನಾವೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನಿಮಗೆ 2 ಬೆಡ್ರೂಮ್ ಮನೆ, ಈಸ್ಟ್ ಫೇಸಿಂಗಿಗೆ ಬಾಗಿಲಿಟ್ಟಿದ್ದಾರೆ. ಸೊ ಮೇನ್ ಡೋರ್ ಹಾಗೂ ಪೂಜಾ ರೂಮ್ ಕಂಪ್ಲೀಟ್ ಟೀಕ್ ಇದೆ, ವಿಟ್ರಿಫೈಡ್ ಫ್ಲೋರಿಂಗ್ ಬರುತ್ತೆ. ಸೊ ಕಂಪ್ಲೀಟ್ ನಾಳೆನೇ ನೀವು ಬಾಡಿಗೆ 1 ಫ್ಲೋರ್ ನೀವು ಇಟ್ಕೊಂಡು 1 ಪೋರ್ಷನ್ ನೀವು ಇಟ್ಕೊಂಡು ಮಿಕ್ಕಿದ್ದನ್ನು ಬಾಡಿಗೆ ಕೊಡ್ಬೋದು. ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ನಾನು ಹೇಳ್ದಂಗೆ ಅಪ್ರಾಕ್ಸಿಮೇಟ್ ನಿಮಗೊಂದು 40,000 to 45,000 ಎಂಟೈರ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ನಿಮಗೊಂದು 40,000 to 45,000 ರೂಪಾಯಿ ಬಾಡಿಗೆ ಬರುವಂತಹ ರೆಂಟ್ ಅರ್ನಿಂಗ್ ಬಿಲ್ಡಿಂಗ್. ಸೊ ಇದು ನಿಮಗೆ ಲಿವಿಂಗ್ ಏರಿಯಾ, ಕಂಪ್ಲೀಟ್ ರೆಡಿ ಟು ಮೂವ್ ಇನ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಮತ್ತು ಮಾಡ್ಯುಲರ್ ಕಿಚನ್ ಎಲ್ಲ ಸುಸಜ್ಜಿತವಾಗಿ ಮಾಡಿರುವಂಥ ಮನೆ ಇದು. ಸೊ ಇದು ಫಸ್ಟ್ ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿ 27/30 ಅಂದರೆ 810 ಅಡಿ. ಅದರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲೊಂದು ಸಿಂಕ್ ಏರಿಯಾ ಪ್ಲಸ್ ವೆಸ್ಟರ್ನ್ ಕ್ಲಾಸೆಟ್, ಶವರ್ ಹಾಗೂ ಮೂಲಭೂತ ಸೌಕರ್ಯಗಳು, ಬಾತ್ರೂಮ್ ಏನೇನು ಬೇಕೋ ಎಲ್ಲ ಫಿಟ್ಟಿಂಗ್ಸ್ನ ಹಾಕಿಟ್ಟಿದ್ದಾರೆ. ಸೊ ಇದು ಹೊಸ ಮನೆ, ಯಾರೂ ಬಂದು ವಾಸ ಮಾಡಿಲ್ಲ ಹಾಗೂ ಗೃಹ ಪ್ರವೇಶ ಮಾಡಿಲ್ಲ. ಸೊ ಎದುರುಗಡೆ ಇರೋ ದೇವ್ರ ಮನೆ. ಸೊ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್. ಸೊ ನಿಮಗೆಲ್ಲ ಸ್ಟೋರೇಜ್ ಯೂನಿಟ್ ಎಲ್ಲ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡ್ ನಿಮಗೆ ಯುಟಿಲಿಟಿ ಏರಿಯಾ. ಸೊ ಇಲ್ಲಿ ನಿಮಗೊಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಸೊ ಇನ್ ಕೇಸ್ ಏನು ಬಟ್ಟೆ ಸಹಿತನೂ ಒಣಗಾಕೋಬೋದು. ಸೊ 2 ಬೆಡ್ರೂಮ್ ಮನೆ. ಸೊ ನಾನು ಮುಂಚೆ ಹೇಳ್ದಂಗೆ ಇದು ದೇವ್ರ ಮನೆ, ಒಬ್ಬರು ಕೂತು ಪೂಜೆ ಮಾಡುವಷ್ಟು ಸ್ಥಳಾವಕಾಶ ಇದೆ. ಸೊ ಇದು 2ನೇ ಬೆಡ್ರೂಮ್. ಸೊ ನೋಡ್ಬೋದು, ನಿಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಹಾಗೂ ಸ್ಟೋರೇಜ್ ಯೂನಿಟ್ ಮಾಡಿದ್ದಾರೆ. ಒಂದು ಚಿಕ್ಕ ಸೈಜ್ ಕಾಟ್ ಹಾಕೋಬೋದು. ಸೊ ನೀವೇನು ನೋಡಿದ್ರಿ, ಇದು ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ ಬಾಡಿಗೆ ಕೊಟ್ಟರೆ ನಿಮಗೊಂದು ಇಲ್ಲೊಂದು 12,000 to 14,000 ರೂಪಾಯಿ ಬಾಡಿಗೆ ಬರ್ಬೋದು. ಸೊ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಜಾಗ ಇದೆ, ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಳ್ಳಿಕ್ಕೆ, ಯಾವುದೇ ರೀತಿ ಅಡಚಣೆ ಇಲ್ದಂಗೆ, ಓಡಾಡಲಿಕ್ಕೆ ತೊಂದರೆ ಇಲ್ದಂಗೆ ನೀವು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೋಬೋದು. ಸೊ ಇದು ಸಹಿತ ರೆಪ್ಲಿಕಾ. ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ 2 ಬೆಡ್ರೂಮ್ ಮನೆ ನೋಡಿದ್ರಿ, ಅದೇ ರೀತಿ ಇದು ಕೂಡ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ.
ಸೊ ನೀವು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹೇಳೋದಾದರೆ ಇಲ್ಲಿ ನಿಮಗೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ, ಶಾರದಾ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಸುಮಾರು ಸ್ಕೂಲ್ಗಳಿದೆ. ಆಮೇಲೆ ಹಾಸ್ಪಿಟಲ್ ಆದರೆ NK ಹಾಸ್ಪಿಟಲ್ ಇದೆ. ಪ್ಲಸ್ ನಿಮಗೆ ಸೂಪರ್ ಮಾರ್ಕೆಟ್ಸ್, ತ್ರಿವೇಣಿ ಸೂಪರ್ ಮಾರ್ಕೆಟ್ ಇದೆ, ರಿಲಯನ್ಸ್ ಇದೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳಾದ ವ್ಯವಸ್ಥೆ ಇರುವಂಥ ಜಾಗ ಇದು. ದಟ್ಟಗಳ್ಳಿ ನಿಯರ್ ಓಲ್ಡ್ ಕದಂಬ ಬೇಕರಿ ಅಥವಾ ತ್ರಿವೇಣಿ ಸೂಪರ್ ಮಾರ್ಕೆಟ್, ಮೈಸೂರು. ಸೊ ಸಿಟಿ ಸೆಂಟ್ರಿಂದ ನಿಮಗೆ ಇದು ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಆಂದೋಲನ ಸರ್ಕಲಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಮನೆ. ಸೊ ಇಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ರೆಂಟ್ ಬರ್ತಾರೆ, ಯಾಕೆಂದರೆ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇರೋದ್ರಿಂದ ನಿಮಗೆ ಇಮ್ಮಿಡಿಯೇಟಾಗಿ ರೆಂಟ್ಗೆ ಬರ್ತಾರೆ. ಹಾಗೂ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ, ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್. ಸೊ ನಾವೀಗ 2nd ಫ್ಲೋರ್ಲಿದ್ದೀವಿ. ಸೊ ಫಸ್ಟ್ ಫ್ಲೋರ್ಲಿ ಏನು ನೋಡಿದ್ರೆ ಅದೇ ರೀತಿ 2 ಬೆಡ್ರೂಮ್ ಮನೆ. ಕಂಪ್ಲೀಟ್ ರೆಡಿ ಟು ಮೂವ್ ಇನ್, ಅಂದರೆ ನಾಳೆನೇ ಬಾಡಿಗೆ ಕೊಡ್ಬೋದು. ಯಾವುದೇ ರೀತಿ ಪೆಂಡಿಂಗ್ ವರ್ಕ್ಗಳು ಇಲ್ಲ. ಸೊ ನಾವೀಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಥರ್ಡ್ ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ. ಇಲ್ಲೂ ಸಹಿತ ನಿಮಗೆ ಒಂದು ಬೆಡ್ರೂಮ್ ಮನೆ ಇದೆ. ಒಂದು ಸ್ಮಾಲ್ ಫ್ಯಾಮ್ಲಿಗೆ ಬಾಡಿಗೆಗೆ ಕೊಡಲಿಕ್ಕೆ ಅನುಕೂಲವಾಗಿರುವಂಥ ಮನೆ. ಸೊ ಇದು ನಿಮಗೆ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಕಿಚನ್ ಬರುತ್ತೆ, ಹಾಗೂ ಪ್ಲಸ್ ಒಂದು TV ಕ್ಯಾಬಿನೆಟ್ ಸಹಿತನೂ ಇದೆ. ಸೊ ಪಕ್ಕದಲ್ಲೇ ನಿಮಗೆ ಸಿಂಕ್ ಏರಿಯಾ ಹಾಗೂ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ನಿಮಗೆ ಒಂದು ಬೆಡ್ರೂಮ್. ಸೊ ವಾರ್ಡ್ರೋಬ್ ಸಹಿತ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದರ ಬೆಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಅದನ್ನು ನೋಡಬೇಕು ಅಂತ ವಿನಂತಿ. ಸೊ ಇದು ಕಾಮನ್ ಬಾತ್ರೂಮ್. ಸೊ ಈ ಮನೆ 27/30 ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ಲಿ 2 ಶಾಪ್ಸ್ ಹಾಗೂ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, 2nd ಫ್ಲೋರ್ಲಿ 2 ಬೆಡ್ರೂಮ್ ಮನೆ, 3rd ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ. ಸೊ ಈ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.